ಸ್ನೇಹಿತರೆ, ಪ್ರತಿದಿನವೂ ನಮ್ಮ ಆತ್ಮಿಕ ಜೀವಿತಕ್ಕೆ ಬಲವನ್ನು ನೀಡುತ್ತಿರುವ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸುಸ್ವಾಗತ. ಒಬ್ಬ ಭಕ್ತನು ಹೇಳುತ್ತಾನೆ, ದೇವರೇ, ನೀನು ಉಸಿರಿದ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿಯ ನಾಣ್ಯಗಳಿಗಿಂತಲೂ ನನಗೆ ಅತಿ ಪ್ರಿಯವಾಗಿದೆ ಎಂದು. ಹೌದು, ಈ ಅನುಭವ ಈ ಕಾರ್ಯಕ್ರಮ ವೀಕ್ಷಿಸುತ್ತಾ ಬಂದ ದಿನದಿಂದ ನಿಮ್ಮದು ಕೂಡ ಆಗಿರಬಹುದು ಅಲ್ಲವಾ? ಪ್ರಿಯರೇ, ಇಂದು ನಾವು ವಾಗ್ದಾನ ದೇಶದ ಭಾಗಗಳನ್ನು ಕುಲಗಳಿಗೆ ಚೀಟು ಹಾಕಿ ಹಂಚಿದ ವಿಷಯವನ್ನು ಧ್ಯಾನದಲ್ಲಿ ಮುಂದುವರಿಸಿ ಯೆಹೋಶುವನ ಪಾಲು ಎಂಬ ಅಮೂಲ್ಯವಾದ ಸಂಗತಿಯನ್ನು ತಿಳಿದುಕೊಳ್ಳೋಣ. ಬಂದಿರಿ, ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಯೂದಾ ಕುಲದಲ್ಲಿ ಜನಿಸಿದ ಸಿಂಹವು ದಾವೀದನ ಅಂಕುರದವನೂ ಆಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ದೇವರ ಮಹಾಕೃಪೆಯಿಂದ ನೀವೆಲ್ಲರೂ ಕ್ಷೇಮದಿಂದಿರುವಿರಿ ಎಂದು ನಾನು ನಂಬುತ್ತೇನೆ. ಅಷ್ಟೇ ಅಲ್ಲ, ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಪ್ರತಿ ದಿವಸವೂ ದೇವರು ತನ್ನ ಆತ್ಮನ ಸಹಾಯದಿಂದ ಆತನ ಜೀವವುಳ್ಳ ವಾಕ್ಯವನ್ನು ಧ್ಯಾನಿಸುವಂತೆ ನಮ್ಮನ್ನು ಮಾರ್ಗದರ್ಶಿಸುವುದಕ್ಕಾಗಿ ಆತನಿಗೆ ಮಹಿಮೆ ಉಂಟಾಗಲಿ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಯೆಹೋಶುವನ ಪುಸ್ತಕದ 14ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ ಧ್ಯಾನ ಮಾಡಿಕೊಂಡೆವು. ಅದರ ಮೂಲಕ ಆತ್ಮಿಕವಾಗಿ ಆಶೀರ್ವದಿಸಲ್ಪಟ್ಟಿದ್ದೇವೆ. ದೇವರಿಗೆ ಮಹಿಮೆಯಾಗಲಿ. ನಾವು ಧ್ಯಾನ ಮಾಡಿದ ಕೆಲವು ವಿಷಯಗಳನ್ನು ಈಗ ಸ್ಮರಿಸಿಕೊಂಡು ಮುಂದಿನ ವಾಕ್ಯ ಭಾಗಕ್ಕೆ ಹೋಗೋಣ. ಪ್ರಾಮುಖ್ಯವಾಗಿ 14ನೇ ಅಧ್ಯಾಯದಲ್ಲಿ ಕೆನಿಜ್ಜಿಯನೂ ಯೆಫುನ್ನೆಯ ಮಗನೂ ಆದ ಕಾಲೇಬನ ಜೀವಿತದ ಮೂಲಕ ನೀವೆಲ್ಲರೂ ಉತ್ತೇಜನ ಹೊಂದಿದ್ದೀರೆಂದು ನಾನು ನಂಬುತ್ತೇನೆ. ಹೌದು ಪ್ರಿಯರೇ, 85 ವರ್ಷದವನಾಗಿದ್ದ ಕಾಲೇಬನು ನಂಬಿಕೆಯ ಮನುಷ್ಯನಾಗಿದ್ದು ತಾನು ಹಕ್ಕು ಸಾಧಿಸಿದ ಹೆಬ್ರೋನನ್ನು ಸ್ವಾಸ್ಥ್ಯವಾಗಿ ಹೊಂದಿಕೊಳ್ಳಲು ನಿರೀಕ್ಷಿಸುತ್ತಿದ್ದನು ಮತ್ತು ಅಲ್ಲಿರುವ ಉನ್ನತ ಪುರುಷರನ್ನು ಹೊಡೆದೋಡಿಸಲು ತಾನು 40 ವರ್ಷದವನಾಗಿದ್ದಾಗ ಇದ್ದ ಅದೇ ಬಲ ಈಗಲೂ ಇರುವುದೆಂದು ದೃಢವಾಗಿ ಹೇಳಿದನು. ತನ್ನ ನಿರೀಕ್ಷೆಯಂತೆ ಹೆಬ್ರೋನ್ ಪಟ್ಟಣವನ್ನು ಹೊಂದಿಕೊಂಡನು. ದೇವರು ನಮಗೆ ಕಳಿಸಿಕೊಟ್ಟ ಆತ್ಮಿಕ ಪಾಠಗಳಿಗಾಗಿ ನಾವು ಆತನನ್ನು ಸ್ತುತಿಸಿ ಕೊಂಡಾಡೋಣ. ಮುಂದೆ 15ನೇ ಅಧ್ಯಾಯದಿಂದ 18ನೇ ಅಧ್ಯಾಯಗಳಲ್ಲಿ ಇಸ್ರಾಯೇಲ್ ಕುಲಗಳಿಗೆ ಸ್ವಾಸ್ಥ್ಯವನ್ನು ಹಂಚಿಕೊಟ್ಟ ವಿಷಯಗಳಲ್ಲಿ ಮುಖ್ಯವಾದವುಗಳನ್ನು ಆಯ್ದುಕೊಂಡು ನಾವು ಧ್ಯಾನಿಸಿದೆವು. ಕರ್ತನಲ್ಲಿ ಪ್ರಿಯರೇ, ಇಂದು ನಾವು ಯೆಹೋಶುವನ ಪುಸ್ತಕದ 19 ಮತ್ತು 20ನೇ ಅಧ್ಯಾಯಗಳನ್ನು ಧ್ಯಾನ ಮಾಡಿಕೊಂಡು ಅವುಗಳ ಮೂಲಕ ದೇವರು ನಮಗೆ ಏನು ಹೇಳಲು ಬಯಸಿದ್ದಾನೆಂದು ಸೂಕ್ಷ್ಮವಾಗಿ ಗ್ರಹಿಸಿಕೊಳ್ಳೋಣ. ಬನ್ನಿರಿ, ಮುಂದಕ್ಕೆ ನಾವು ನೋಡುತ್ತೇವೆ ಸಿಮೆಯೋನ್ ಕುಲದ ಪಾಲು ಎಂಬುದಾಗಿ. ನಮ್ಮ ಧ್ಯಾನವನ್ನು ಮುಂದುವರಿಸುವಾಗೆ ಯೆಹೋಶುವನ ಪುಸ್ತಕ 19ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಈ ಸ್ವಾಸ್ಥ್ಯವು ಯಹೂದ್ಯರ ಸ್ವಾಸ್ಥ್ಯದ ಒಂದು ಭಾಗ. ಯಹೂದ್ಯರೇ ದೊರಕಿದ ಪ್ರದೇಶವು ಹೆಚ್ಚಾಗಿದ್ದರಿಂದ ಸಿಮೆಯೋನ್ಯರಿಗೂ ಅದರಲ್ಲಿ ಪಾಲು ಸಿಕ್ಕಿತು ಎಂಬುದಾಗಿ. ನನ್ನ ಪ್ರಿಯ ದೇವಜನರೇ, ನಾವು 15ನೇ ಅಧ್ಯಾಯದಲ್ಲಿ ನೋಡಿದ ಹಾಗೆ ಯಹೂದ ಕುಲವು ಅರಸುತನದ ಕುಲವಾಗಿದ್ದರಿಂದ ಆ ಕುಲಕ್ಕೆ ವಿಶೇಷ ಆದ್ಯತೆ ಸಿಕ್ಕಿರುತ್ತದೆ. ಈ ಕುಲದಲ್ಲಿಯೇ ದೇಶಕ್ಕೆ ಧಾರ್ಮಿಕ ಹಾಗೂ ರಾಜಕೀಯ ರಾಜಧಾನಿ ಸ್ಥಾಪಿಸಲ್ಪಡಲಿದೆ. ಯೆರೂಸಲೇಮು ರಾಜಧಾನಿಯಾಗಲಿದೆ ಮತ್ತು ದಾವೀದನೇ ಆ ಆಯ್ಕೆಯನ್ನು ಮಾಡಲಿರುವನು ಎಂಬುದಾಗಿ ನಾವು ನೋಡಲಿದ್ದೇವೆ. ನೋಡಿರಿ, ಯಹೂದ ಕುಲಕ್ಕೆ ಅವಶ್ಯವಿರುವುದಕ್ಕಿಂತ ಹೆಚ್ಚು ಭೂಮಿ ನೇಮಕವಾಗಿರುವ ಕಾರಣ ದಕ್ಷಿಣದ ಭಾಗವನ್ನು ಸಿಮೆಯೋನ್ ಕುಲಕ್ಕೆ ಕೊಡಲಾಯಿತು. ಮುಂದಕ್ಕೆ ನಾವು ನೋಡೋಣ. ಜೆಬುಲೂನ್, ಇಸ್ಸಾಕಾರ್, ಆಶೀರ್, ನಫ್ತಾಲಿ ಮತ್ತು ದಾನ್ ಕುಲಗಳಿಗೆ ಪಾಲು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಜೆಬುಲೋನ್ ಕುಲದವರು ಕೆಳಗಿನ ಗಲಿಲಾಯಕ್ಕೆ ಹತ್ತಿಕೊಂಡಿರುವ ಭೂಮಿಯ ಭಾಗವನ್ನು ಹೊಂದಿಕೊಂಡರು. ಇಸ್ಸಾಕಾರ್ ಕುಲದ ಸ್ವಾಸ್ಥ್ಯವು ಪಶ್ಚಿಮದ ತಾಬೋರ್ ಬೆಟ್ಟದಿಂದ ಹಿಡಿದು ಗಲಿಲಾಯ ಸಮುದ್ರದ ದಕ್ಷಿಣ ಭಾಗಕ್ಕೆ ಸೇರಿತು. ಅದು ಕಾರ್ಯಾಲ್ ಬೆಟ್ಟದ ಉತ್ತರದಿಂದ ತೂರ್ ಮತ್ತು ಬೇದೋನ್ಗಳ ಅಂದಾಜು ವಿಸ್ತೀರ್ಣದವರೆಗಿರುವ ಕರಾವಳಿ ಪ್ರಾಂತ್ಯದಲ್ಲಿನ ಪ್ರದೇಶವನ್ನು ಒಳಗೊಂಡಿತ್ತು. ನಫ್ತಾಲಿ ಕುಲದವರು ಮೇಲಿನ ಹಾಗೂ ಕೆಳಗಿನ ಗಲಿಲಾಯದ ಮೂಡಣ ಪ್ರದೇಶದಲ್ಲಿ ನೆಲೆಸಿದರು. ದಾನ್ ಕುಲದ ಪ್ರಾಂತವು ಬೆನ್ಯಮೀನ್ ಮತ್ತು ಮೆಡಿಟರೇನಿಯನ್ ಸಮುದ್ರದ ನಡುವೆ ಗೊತ್ತು ಮಾಡಲಾಗಿತ್ತು. ನಂತರ ಕೆಲವು ದಾನ್ ಕುಲದವರು ಉತ್ತರದ ಕಡೆಗೆ ವಲಸೆ ಹೋಗಿ ನಫ್ತಾಲಿಯ ಉತ್ತರ ಭಾಗದ ಹತ್ತಿರ ನೆಲೆಸಿದರು. ಪ್ರಿಯರೇ, ದೇವರು ಇಸ್ರಾಯೇಲರಿಗೆ ಹಾಗೂ ಅವರ ಸ್ವಾಸ್ಥ್ಯಕ್ಕೆ ಸಂಬಂಧಪಟ್ಟ ಎಷ್ಟೊಂದು ವಿವರಣೆಯನ್ನು ನೀಡಿರುವನೆಂದು ಈ ಭಾಗವು ಪ್ರಕಾಶಪಡಿಸುತ್ತದೆ. ಭೂಮಿಯು ಮತ್ತು ಜನರು ಒಟ್ಟೊಟ್ಟಿಗೆ ಹೋಗುತ್ತವೆ. ದೇವರು ಬರೀ ಕಾನಾನ್ ದೇಶವನ್ನು ಕೊಟ್ಟಿರುವುದಷ್ಟೇ ಅಲ್ಲ,
ಆತನು ಒಂದೊಂದು ಕುಲಕ್ಕೂ ಒಂದೊಂದು ನಿರ್ದಿಷ್ಟವಾದ ಭೂಮಿಯನ್ನು ನೀಡಿದನು. ಆತನು ಪ್ರತಿಯೊಂದು ಕುಲಕ್ಕೂ ಭೂಮಿಯ ಖಚಿತವಾದ ಭಾಗವನ್ನು ನೀಡಿದನು. ನೋಡಿರಿ, ಪ್ರತಿ ವೈಯಕ್ತಿಕ ವ್ಯಕ್ತಿ ಮತ್ತು ಅವನ ಸ್ವಾಸ್ಥ್ಯದ ಬಗ್ಗೆ ದೇವರಿಗೆ ಆಸಕ್ತಿ ಇತ್ತು. ಪ್ರೀತಿಯುಳ್ಳ ದೇವಜನರೇ, ಇದರಲ್ಲಿ ದೇವರು ಇಂದು ನಮಗೊಂದು ಪಾಠವನ್ನು ಇಟ್ಟಿದ್ದಾನೆ. ನಮ್ಮ ವೈಯಕ್ತಿಕ ಜೀವಿತದ ಬಗ್ಗೆ ದೇವರಿಗೆ ಚಿಂತೆಯಿದೆ ಎಂದು ಈ ವಾಕ್ಯ ಭಾಗವು ನಮಗೆ ತಿಳಿಸುತ್ತದೆ. ನಮ್ಮ ವ್ಯಕ್ತಿಗತ ಜೀವಿತವು ಆತನಿಗೆ ವ್ಯಕ್ತಿಗತವಾಗಿಲ್ಲ. ಆತನು ನಮ್ಮನ್ನು ಪುಸ್ತಕದ ಹಾಗೆ ತಿಳಿದಿರುವನು. ನಾವು ಜನರಿಂದ ತಪ್ಪಿಸಿಕೊಂಡು ಹೋಗಲಿಕ್ಕಾಗುವುದಿಲ್ಲ. ಆದರೆ ದೇವರೊಂದಿಗೆ ಅನ್ಯೋನ್ಯತೆಯನ್ನು ಬಯಸಿ ಸ್ವಲ್ಪ ಸಮಯ ಜನರಿಂದ ದೂರವಿರುವುದು ಒಳ್ಳೆಯ ವಿಚಾರವಾಗಿರುವುದು. ಪ್ರಿಯರೇ, ಮುಂದಕ್ಕೆ ನಾವು ನೋಡೋಣ, ಯೆಹೋಶುವನು ವಿಶೇಷವಾದ ಪಾಲನ್ನು ಹೊಂದುವನು ಎಂಬುದಾಗಿ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯೆಹೋಶುವನ ಪುಸ್ತಕ 19ನೇ ಅಧ್ಯಾಯ 49ನೇ ವಚನದಿಂದ 51ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಇಸ್ರಾಯೇಲ್ಯರು ದೇಶವನ್ನು ಮೇರೆಗಳ ಪ್ರಕಾರ ತಮ್ಮೊಳಗೆ ಹಂಚಿಕೊಂಡ ಮೇಲೆ ನೂನನ ಮಗನಾದ ಯೆಹೋಶುವನಿಗೆ ತಮ್ಮಲ್ಲಿ ಪಾಲು ಕೊಟ್ಟರು. ಅವನು ತನಗೋಸ್ಕರ ಎಫ್ರಾಯಿಮರ ಪರ್ವತ ಪ್ರದೇಶದಲ್ಲಿರುವ ತಿಮ್ಮತ್ ಸೆರೆಹ ಎಂಬ ಪಟ್ಟಣವನ್ನು ಕೇಳಿಕೊಳ್ಳಲು ಅವರು ಯೆಹೋವನ ಆಜ್ಞೆಯಂತೆ ಅದನ್ನು ಅವನಿಗೆ ಕೊಟ್ಟುಬಿಟ್ಟರು. ಅವನು ಅದನ್ನು ಕಟ್ಟಿಕೊಂಡು ಅದರಲ್ಲಿ ವಾಸವಾಗಿದ್ದನು. ಮಹಾಯಾಜಕ ಎಲ್ಲಾಜಾರನು, ನೂನನ ಮಗ ಯೆಹೋಶುವನು, ಇಸ್ರಾಯೇಲ್ ಕುಲ ಪ್ರಧಾನರು ಸಿಲೋವಿನಲ್ಲಿದ್ದ ದೇವದರ್ಶನದ ಗುಡಾರದ ಬಾಗಿಲಲ್ಲಿ ಯೆಹೋವನ ಸನ್ನಿಧಿಯಲ್ಲೇ ಚೀಟು ಹಾಕಿ ಹಂಚಿಕೊಟ್ಟ ಪ್ರಾಂತಗಳು ಇವೆ. ಹೀಗೆ ದೇಶ ವಿಭಾಗ ಕಾರ್ಯವು ಪೂರೈಸಿತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಯೆಹೋಶುವನು ದೇವರ ಮನುಷ್ಯನಾಗಿದ್ದನು. ಅವನು ಕಾನಾನ್ಯರ ಎದುರು ಇಸ್ರಾಯೇಲ್ಯರನ್ನು ಯಶಸ್ವಿಯಾಗಿ ನಡೆಸಿದ ಜಯಪ್ರದನಾದ ಮನುಷ್ಯನಾಗಿದ್ದನು ಎಂಬ ಕಾರಣಗಳಿಂದಾಗಿ ಇಸ್ರಾಯೇಲ್ಯರು ತಮ್ಮ ಭೂಮಿಯಲ್ಲಿ ಉತ್ತಮವಾದ ಭಾಗವನ್ನು ಅವನಿಗೆ ಆಯ್ಕೆ ಮಾಡಿಕೊಟ್ಟರು ಎಂಬುದಾಗಿ ನಾವು ಯೋಚಿಸುವುದಾದರೆ ಅದು ತಪ್ಪಾದ ವಿಚಾರವಾಗಿರುತ್ತದೆ. ಇಸ್ರಾಯೇಲ್ಯರು ಉತ್ತಮ ಭಾಗವನ್ನು ಯೆಹೋಶುವನಿಗೆ ಕೊಡಲಿಲ್ಲ. ಪ್ರಿಯರೇ, ಯೆಹೋಶುವನು ತಾನೇ ತನ್ನ ಆಯ್ಕೆಯನ್ನು ಮಾಡಿಕೊಂಡನು. ಆ ಸ್ಥಳದ ಹೆಸರು ತಿಮ್ಮತ್ ಸೆರಹ ಎಂಬುದಾಗಿತ್ತು. ಅದು ಸಿಲೋವಿನಿಂದ ಸುಮಾರು 11 ಮೈಲುಗಳಷ್ಟು ದೂರದಲ್ಲಿತ್ತು. ಯೆಹೋಶುವನು ಆಯ್ಕೆಯನ್ನು ಮಾಡಿಕೊಳ್ಳಬಹುದಾದ ಅನೇಕ ಸ್ಥಳಗಳಲ್ಲಿ ಈ ತಿಮ್ಮತ್ ಸೆರಹವು ಅತೀ ಕೆಟ್ಟ ಹಾಗೂ ಬರಡು ಭೂಮಿಯಾಗಿತ್ತು. ಇದನ್ನು ಓದುವಾಗ ಇದು ಅಬ್ರಹಾಮ ಮತ್ತು ಲೋಟ ಐಗುಪ್ತಕ್ಕೆ ಹಿಂತಿರುಗಿದ ಸಂದರ್ಭವನ್ನು ನೆನಪಿಸುತ್ತದೆ. ಅಲ್ಲಿ ಅಬ್ರಹಾಮನು ಲೋಟನಿಗೆ ಹೀಗೆ ಹೇಳುತ್ತಾನೆ: ನೀನು ಯಾವ ಭಾಗವನ್ನಾದರೂ ಆಯ್ಕೆ ಮಾಡಿಕೋ, ನೀನು ಬಿಟ್ಟದನ್ನು ನಾನು ತೆಗೆದುಕೊಳ್ಳುತ್ತೇನೆ. ನೀನು ಬಲಗಡೆ ಹೋದರೆ ನಾನು ಎಡಗಡೆಗೆ ಹೋಗುತ್ತೇನೆ ಎಂಬುದಾಗಿ. ಪ್ರಿಯರೇ, ಲೋಟನು ಉತ್ತಮವಾಗಿರುವುದನ್ನೇ ಆಯ್ಕೆ ಮಾಡಿಕೊಂಡರೆಂದು ಸತ್ಯವೇದವು ನಮಗೆ ತಿಳಿಸುತ್ತದೆ. ನೋಡಿರಿ, ಈ ನಿದರ್ಶನವು ಆ ವ್ಯಕ್ತಿಗಳ ಗುಣಲಕ್ಷಣವನ್ನು ತೋರಿಸಿಕೊಡುತ್ತದೆ. ಯೆಹೋಶುವನು ಅಬ್ರಹಾಮನ ಹಾಗೆ ಮರುಭೂಮಿಯ ಹಿಂಬದಿಯಂತಿರುವ ಭೂಮಿಯನ್ನೇ ಆಯ್ಕೆ ಮಾಡಿಕೊಂಡನು. ಇದು ಖಂಡಿತವಾಗಿಯೂ ಅವನ ಗುಣದ ಪ್ರಕಟಣೆಯಾಗಿದೆ. ಅಷ್ಟೇ ಅಲ್ಲ, ಇದು ಇಸ್ರಾಯೇಲ್ಯರ ಬುಗ್ಗೆಯೂ ಯಾವುದೂ ಒಂದನ್ನು ಪ್ರಕಟಿಸುತ್ತದೆ. ಅದೇನೆಂದರೆ, ಅವರು ಈ ದೇವರ ಮನುಷ್ಯನು ಒಂದು ಚಿಕ್ಕ ಬರಡು ಭೂಮಿಯನ್ನು ತನ್ನ ಸ್ವಾಸ್ಥ್ಯವನ್ನಾಗಿ ಇಟ್ಟುಕೊಳ್ಳಲು ತಮ್ಮ ಪರಿಪೂರ್ಣ ಸಮ್ಮತಿಯನ್ನು ಸೂಚಿಸಿದರು. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ವಿಷಯವನ್ನು ಗಂಭೀರವಾಗಿ ಆಲೋಚಿಸೋಣ. ಲೌಕಿಕ ಸಂಘಗಳು ತಮ್ಮ ವಯಸ್ಸಾದ ನೌಕರರು ನಿವೃತ್ತರಾಗುವಾಗ ಅವರ ಮುಂದಿನ ಅನುಕೂಲತೆಗಾಗಿ, ಅವರ ನಿವೃತ್ತ ಜೀವನಕ್ಕಾಗಿ ಸವಲತ್ತುಗಳನ್ನು ಮಾಡಿಕೊಡುವಾಗ ದೇವರ ಮಕ್ಕಳಾದ ನಾವು ಇದನ್ನು ಹೇಗೆ ನಿರ್ವಹಿಸುತ್ತಿರುವವು? ಇಲ್ಲಿಗೆ ಯೆಹೋಶುವನ ಪುಸ್ತಕದ 19ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೂ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ನಡೆಸಿದ್ದಕ್ಕಾಗಿ ಆತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಬನ್ನಿರಿ, ನಾವು ಮುಂದುವರೆದು ಯೆಹೋಶುವನ ಪುಸ್ತಕದ 20ನೇ ಅಧ್ಯಾಯವನ್ನು ಧ್ಯಾನಿಸೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಆಶ್ರಯ ನಗರಗಳು ಎಂಬುದಾಗಿರುತ್ತದೆ. ಪ್ರಿಯ ದೇವಜನರೇ, ಆಶ್ರಯ ನಗರಗಳು ನಮಗಾಗಿ ಒಂದು ಗಮನಾರ್ಹವಾದ ಪಾಠವನ್ನು ಹೊಂದಿರುವ ಶೋಭಾಯಮಾನ ದೃಶ್ಯವನ್ನು ನಮ್ಮ ಮುಂದೆ ಇಡುತ್ತವೆ. ಕೆಲವು ಪಟ್ಟಣಗಳನ್ನು ಆಶ್ರಯ ನಗರಗಳನ್ನಾಗಿ ಬದಿಗಿಡುವಂತೆ ದೇವರು ಇಸ್ರಾಯೇಲ್ಯರಿಗೆ ಆಜ್ಞೆಯನ್ನು ನೀಡಿದನು. ಅನೇಕ ಕುಲಗಳು ಮತ್ತು ಅನೇಕ ಪ್ರಾಚೀನ ಜನರು ಇದೇ ಸಂಗತಿಯನ್ನು ಹೊಂದಿರುವುದು ಆಸಕ್ತಿಕರವಾಗಿದೆ. ಇದು ಮಾನವ ಕುಲಕ್ಕೆ ವರ್ಗಾಯಿಸಿರುವ ಸಂಗತಿ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಪ್ರಿಯರೇ, ಒಬ್ಬನು ಮತ್ತೊಬ್ಬನನ್ನು ಆಕಸ್ಮಿಕವಾಗಿ ಕೊಂದು ಹಾಕಿದರೆ ಆ ಮರಣಕ್ಕೆ ಕಾರಣನಾದ ವ್ಯಕ್ತಿಯನ್ನು ಸಂರಕ್ಷಿಸಲು ಆಶ್ರಯ ನಗರವನ್ನು
ಇರಿಸಲಾಗುತ್ತಿತ್ತು. ಅಂದರೆ ಕೊಲೆ ಮಾಡಿದ ವ್ಯಕ್ತಿಯು ಆಶ್ರಯ ನಗರದಲ್ಲಿ ಸಂರಕ್ಷಣೆಯನ್ನು ಹೊಂದಬಹುದಾಗಿತ್ತು. ಹವಾಯಿ ದ್ವೀಪಗಳಲ್ಲಿ ದೊಡ್ಡ ದ್ವೀಪದ ಕೋನಾ ತೀರದಲ್ಲಿ ಆಶ್ರಯ ನಗರವೆಂಬ ಸ್ಥಳವಿರುತ್ತದೆ. ಕ್ರೈಸ್ತತ್ವವು ಈ ದ್ವೀಪಗಳನ್ನು ತಲುಪುವ ಅನೇಕ ವರ್ಷಗಳ ಮುಂಚೆಯೇ ಈ ಪದ್ಧತಿ ಅಲ್ಲಿತ್ತು. ಇಂದು ಅದು ಪ್ರವಾಸಿಗರ ತಾಣವಾಗಿದೆ. ಕರ್ತನಲ್ಲಿ ಪ್ರಿಯರೇ, ವಿಮೋಚನೆಕಾಂಡ ಪುಸ್ತಕ 21ನೇ ಅಧ್ಯಾಯ 13ನೇ ವಚನದಲ್ಲಿ ದೇವರು ಮೊಟ್ಟಮೊದಲ ಬಾರಿಗೆ ಆಶ್ರಯ ನಗರ ಸ್ಥಾಪನೆಯ ಕುರಿತು ಆಜ್ಞೆ ನೀಡಿರುವುದನ್ನು ನಾವು ನೋಡುತ್ತೇವೆ. ಆ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ: ಆದರೆ ಕೊಲ್ಲಬೇಕೆಂದು ಅಭಿಪ್ರಾಯವಿಲ್ಲದೆ ದೇವರ ಸಂಕಲ್ಪದಿಂದ ಹತ್ಯೆ ನಡೆದರೆ ಆ ಹತ್ಯೆ ಮಾಡಿದವನು ನಾನು ನೇಮಿಸುವ ಆಶ್ರಯ ಸ್ಥಳಕ್ಕೆ ಹೋಗಿ ಬದುಕಬಹುದು ಎಂಬುದಾಗಿ. ಮತ್ತು ಅರಣ್ಯಕಾಂಡದ 35ನೇ ಅಧ್ಯಾಯವನ್ನು ಪೂರ್ತಿಯಾಗಿ ಓದುವುದಾದರೆ ಈ ಆಶ್ರಯ ನಗರಗಳಿಗೆ ಸ್ಪಷ್ಟವಾದ ಆದೇಶಗಳು ಕೊಡಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ಅರಣ್ಯಕಾಂಡ ಪುಸ್ತಕ 35ನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ಓದುತ್ತೇವೆ: ಆಶ್ರಯ ಸ್ಥಾನಗಳಾಗುವುದಕ್ಕೆ ಪಟ್ಟಣಗಳನ್ನು ನೇಮಿಸಬೇಕು. ಕೈತಪ್ಪಿ ಮತ್ತೊಬ್ಬನನ್ನು ಕೊಂದವನು ಅವುಗಳಲ್ಲಿ ಒಂದಕ್ಕೆ ಓಡಿ ಹೋಗಿ ಸುರಕ್ಷಿತನಾಗಿರಬಹುದು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ಯರು ಈಗ ವಾಗ್ದಾನದ ದೇಶದಲ್ಲಿದ್ದಾರೆ ಮತ್ತು ಪ್ರತಿ ಕುಲಕ್ಕೂ ಅದಕ್ಕೆ ಬರತಕ್ಕ ಭೂಮಿಯ ಪಾಲನ್ನು ನೇಮಿಸಲಾಗಿದೆ. ಈಗ ಯೆಹೋವ ದೇವರು ಯೆಹೋಶುವನಿಗೆ ಕೆಲವು ಪಟ್ಟಣಗಳನ್ನು ಆಶ್ರಯ ನಗರಗಳನ್ನಾಗಿ ನೇಮಿಸುವಂತೆ ಹೇಳುತ್ತಿರುವನು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವಾಗೆ ಯೆಹೋಶುವನ ಪುಸ್ತಕ 20ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ನೀನು ಇಸ್ರಾಯೇಲ್ಯರಿಗೆ ನಾನು ಮೋಶೆಯ ಮೂಲಕ ಆಜ್ಞಾಪಿಸಿದಂತೆ ನೀವು ನಿಮಗೋಸ್ಕರ ಕೆಲವು ಆಶ್ರಯ ನಗರಗಳನ್ನು ಗೊತ್ತು ಮಾಡಿಕೊಳ್ಳಿರಿ. ನಿಮ್ಮಲ್ಲಿ ತಿಳಿಯದೆ ಆಕಸ್ಮಾತ್ತಾಗಿ ನರಹತ್ಯೆ ಮಾಡಿದವನು ಅಲ್ಲಿಗೆ ಓಡಿ ಹೋಗಲಿ. ಹತವಾದವನ ಸಮೀಪ ಬಂದು ಮುಯಿ ತೀರಿಸದಂತೆ ಅವು ನಿಮಗೆ ಆಶ್ರಯ ಸ್ಥಾನಗಳಾಗುವವು ಎಂಬುದಾಗಿ. ನೋಡಿರಿ ಪ್ರಿಯರೇ, ಒಬ್ಬ ಮನುಷ್ಯನು ಇನ್ನೊಬ್ಬನನ್ನು ಕೊಂದರೆ ಅದು ಈ ಎರಡರಲ್ಲಿ ಒಂದು ಆಗಿರುತ್ತದೆ. ಮೊದಲನೆಯದು ಅದು ನರಹತ್ಯ ಅಥವಾ ದ್ವೇಷವಿಲ್ಲದೆ ಆಕಸ್ಮಿಕವಾಗಿ ಹತ್ಯೆ ಮಾಡುವುದು. ಎರಡನೆಯದು ಮುಂದಾಗಿಯೇ ಆಲೋಚಿಸಿ ಮಾಡುವಂಥ ಕೊಲೆ. ಇಸ್ರಾಯೇಲ್ಯರಲ್ಲಿ ಕೊಲೆಗಾರರನ್ನು ಕಲ್ಲೆಸೆದು ಕೊಲ್ಲಬೇಕಾಗಿತ್ತು. ಇಂದು ನಮ್ಮ ಸಮಾಜದಲ್ಲಿ ಅದೇ ಶಿಕ್ಷೆಯನ್ನು ಒಬ್ಬ ಕೊಲೆಗಾರನಿಗೆ ವಿಧಿಸಿದ್ದರೆ ಆಗಿಂದಾಗೆ ಆ ಕೊಲೆಗಾರನು ದಂಡನೆಗೊಳಗಾಗುತ್ತಿದ್ದನು ಮತ್ತು ಅದರಿಂದ ಬೇರೆ ಅನೇಕರು ಎಚ್ಚೆತ್ತುಕೊಳ್ಳುತ್ತಿದ್ದರು. ಪ್ರಿಯರೇ, ಸುಮ್ಮನೆ ಅಲ್ಲಿ ಇಲ್ಲಿ ಕೊಲೆಗಳಾಗುತ್ತಿರಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ದೇವರು ಮನುಷ್ಯನ ಸ್ವಭಾವವನ್ನು ಅರಿತಿರುತ್ತಾನೆ. ಇದು ದೇವರ ನಿಬಂಧನೆಯಾಗಿತ್ತು. ಹೇಗೋ ಒಬ್ಬನು ಮತ್ತೊಬ್ಬನನ್ನು ಯಾವ ಉದ್ದೇಶವಿಲ್ಲದೆ ಮುಂದಾಗಿಯೇ ಆಲೋಚಿಸದೆ ಕೊಂದರೆ ಅವನಿಗೆ ಸಂರಕ್ಷಣೆ ನೀಡಬೇಕಾಗಿತ್ತು. ಅಂದರೆ ಸತ್ತು ಹೋದ ವ್ಯಕ್ತಿಯ ಸಮೀಪ ಬಂಧುವಿನಿಂದ ಆ ಹತ್ಯೆ ಮಾಡಿದ ಮನುಷ್ಯನನ್ನು ಸಂರಕ್ಷಿಸಬೇಕಾಗಿತ್ತು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವಾಗೆ ಯೆಹೋಶುವನ ಪುಸ್ತಕ 20ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಅಂಥ ಪಟ್ಟಣಕ್ಕೆ ಓಡಿ ಹೋದವನು ಮೊದಲು ಊರ ಬಾಗಲಲ್ಲಿ ನಿಂತುಕೊಂಡು ಅಲ್ಲಿನ ಹಿರಿಯರಿಗೆ ತನ್ನ ಸಂಗತಿಯನ್ನು ತಿಳಿಯಪಡಿಸಲಿ. ಅವರು ಅವನನ್ನು ಊರೊಳಕ್ಕೆ ಸೇರಿಸಿಕೊಂಡು ಅವನ ವಾಸಕ್ಕೆ ಸ್ಥಳ ಕೊಡಲಿ. ಹತವಾದವನ ಸಮೀಪ ಬಂಧುವು ಕೊಂದವನನ್ನು ಹಿಂದಟ್ಟಿಕೊಂಡು ಅಲ್ಲಿಗೆ ಬಂದರೆ ಅವರು ಅವನನ್ನು ಅವನ ಕೈಗೆ ಒಪ್ಪಿಸಬಾರದು. ಯಾಕಂದರೆ ಅವನು ನೆರೆಯವನನ್ನು ಪೂರ್ವೋದ್ದೇಶವೇನೂ ಇಲ್ಲದೆ ಆಕಸ್ಮಾತ್ತಾಗಿ ಕೊಂದನು. ಒಂದು ಸಭೆಯನ್ನು ಸೇರಿಸಿ ಅಂಥವನ್ನು ವಿಚಾರಿಸಬೇಕು ಮತ್ತು ಅವನು ಆಗಿನ ಮಹಾಯಾಜಕನ ಜೀವಮಾನವೆಲ್ಲ ಅದೇ ಪಟ್ಟಣದಲ್ಲಿರಬೇಕು. ಆಮೇಲೆ ತಾನು ಬಿಟ್ಟು ಬಂದ ಪಟ್ಟಣದಲ್ಲಿರುವ ಮನೆಗೆ ಹಿಂತಿರುಗಿ ಹೋಗಬಹುದು ಎಂದು ಹೇಳು ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಆಶ್ರಯ ನಗರವು ನಮ್ಮೆಲ್ಲರಿಗಾಗಿ ಒಂದು ಮಹಾ ಆತ್ಮಿಕ ಪಾಠವನ್ನು ಹೊಂದಿರುತ್ತದೆ. ಪ್ರಿಯರೇ, ಯೇಸು ಕ್ರಿಸ್ತನನ್ನು ಕೊಂದು ಹಾಕಿದ್ದು ಅಷ್ಟೇ, ಆದರೆ ಆತನು ನಮಗಿಂದು ಆಶ್ರಯ ನಗರವಾಗಿದ್ದಾನೆಂದು ಪವಿತ್ರ ಗ್ರಂಥವು ಸ್ಪಷ್ಟಪಡಿಸುತ್ತದೆ. ಯೇಸು ಕ್ರಿಸ್ತನು ನಮ್ಮ ಆಶ್ರಯವೆಂಬುದರ ಕುರಿತು ಮಾತನಾಡುವಾಗ ಇಬ್ರಿಯ ಗ್ರಂಥಕರ್ತನು ಹೀಗೆ ಹೇಳುತ್ತಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನದಲ್ಲಿ, ಆಶ್ರಯವನ್ನು ಹೊಂದಬೇಕೆಂದು ಓಡಿಬಂದು ನಮ್ಮ ಮುಂದೆ ಇಟ್ಟಿರುವ ನಿರೀಕ್ಷೆಯನ್ನು ಹಿಡಿದುಕೊಂಡವರಾಗಿ ನಮಗೆ ಎಂಬುದಾಗಿ. ಪ್ರಿಯರೇ, ಇದು ಹೇಗೋ ನಮ್ಮ ಪಾಪಮಯ ಸ್ಥಿತಿಯ ಪರಿಜ್ಞಾನವನ್ನು ಹೊಂದಿರುವಾಗಲೂ ಯೇಸು ಕ್ರಿಸ್ತನಿಂದ ಶಿಲುಬೆಯ ಮೇಲೆ ದೃಢೀಕರಿಸಲ್ಪಟ್ಟ ರಕ್ಷಣೆಯನ್ನು ತಮಗೋಸ್ಕರ ಹೊಂದಿಕೊಳ್ಳುವವರಿಗೆ ಸಂಬಂಧಪಡುವಂಥದ್ದಾಗಿದೆ. ಆತನಲ್ಲಿ ಆಶ್ರಯವನ್ನು ಹೊಂದುವವರೆಲ್ಲರೂ
ಪರಿಶುದ್ಧ ದೇವರ ನ್ಯಾಯ ತೀರ್ಪಿನಿಂದ ನಿತ್ಯತ್ವಕ್ಕೂ ರಕ್ಷಿಸಲ್ಪಡುವರು. ಪ್ರಿಯರೇ, ನಾವು ಈಗ ಗಂಭೀರವಾಗಿ ಯೋಚಿಸಬೇಕಾಗಿರುವಂಥ ವಿಷಯ ಯಾವುದೆಂದರೆ, ಯೇಸು ಕ್ರಿಸ್ತನನ್ನು ಕೊಂದು ಹಾಕಿದ್ದಕ್ಕೆ ದೋಷಿ ಯಾರು? ಇಡೀ ಲೋಕವೇ ದೋಷಿಯಾಗಿದೆ. ದೇವರ ಮಗನಾದ ಯೇಸು ಕ್ರಿಸ್ತನನ್ನು ಕೊಂದು ಹಾಕುವುದರಲ್ಲಿ ಭಾಗವಹಿಸಿ ದೇವರ ಮುಂದೆ ತಪ್ಪಿಗಸ್ತರಾಗಿ ಯಹೂದ್ಯರು, ಅನ್ಯರು ಎಲ್ಲರೂ ನಿಲ್ಲಬೇಕಾಗಿದೆ. ಆದರೆ ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ಈಡುಕೊಡುವುದಕ್ಕೆ ಬಂದನು ಮತ್ತು ಶಿಲುಬೆಯ ಮೇಲಿನ ಆತನ ತ್ಯಾಗವು ಆತನಲ್ಲಿ ಭರವಸೆಯನ್ನಿಡುವವರೆಲ್ಲರಿಗೆ ಒಂದು ರೀತಿಯಲ್ಲಿ ಆಶ್ರಯ ನಗರವನ್ನು ತೆರೆದಿಟ್ಟಂತಾಗಿದೆ. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನನ್ನು ಶಿಲುಬೆಗೇರಿಸಿದ್ದಕ್ಕಾಗಿ ಯಹೂದ್ಯರನ್ನು ದೂರುವುದು ಸಂಪೂರ್ಣವಾಗಿ ತಪ್ಪಾಗಿರುವುದು. ಆತನು ಯಹೂದಿ ಶಿಲುಬೆಯ ಮೇಲೆ ಸಾಯಲಿಲ್ಲ. ಆತನನ್ನು ರೋಮಾಯರ ಶಿಲುಬೆಗೆ ಹಾಕಿದರು. ಆದರೆ ಯಾವುದೋ ಒಂದು ಗುಂಪಿನವರ ಮೇಲೆ ತಪ್ಪು ಹೊರಿಸುವುದು ಸರಿಯಾದದಲ್ಲ. ಒಂದು ಗುಂಪಿನವರು ತಪ್ಪಿಗಸ್ತರಾಗಿರುವಂತೆ ಮತ್ತೊಂದು ಗುಂಪಿನವರು ತಪ್ಪಿಗಸ್ತರಾಗಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 17 ಮತ್ತು 18ನೇ ವಚನಗಳಲ್ಲಿ ಪೇತ್ರನು ಯಹೂದ್ಯ ಸಹೋದರರಿಗೆ ನೀಡಿದ 2ನೇ ಸಂದೇಶದಲ್ಲಿ ಹೀಗಿದೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದರೂ ಪ್ರವೀಣರಲ್ಲಿ ಜ್ಞಾನವನ್ನೇ ಹೇಳುತ್ತೇವೆ, ಅದು ಇಹಲೋಕದ ಜ್ಞಾನವಲ್ಲ, ಇಲ್ಲದೆ ಹೋಗುವ ಇಹಲೋಕಾಧಿಕಾರಿಗಳ ಜ್ಞಾನವೂ ಅಲ್ಲ. ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ. ಅದು ಯಾವುದೆಂದರೆ, ದೇವರು ನಮ್ಮ ಮಹಿಮೆಗಾಗಿ ಲೋಕೋತ್ಪತ್ತಿಗಿಂತ ಮೊದಲೇ ನೇಮಿಸಿ ಇದುವರೆಗೆ ಮರೆಮಾಡಿದ ಜ್ಞಾನವೇ. ಇದನ್ನು ಇಹಲೋಕಾಧಿಕಾರಿಗಳಲ್ಲಿ ಯಾರೂ ಅರಿಯಲಿಲ್ಲ. ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದೀಗ ಓದಿದಂಥ 2 ವಾಕ್ಯ ಭಾಗದ ಪ್ರಕಾರ ದೇವರು ಯೇಸು ಕ್ರಿಸ್ತನ ಮರಣಕ್ಕೆ ಸಂಬಂಧಿಸಿದಂತೆ ಇಡೀ ಲೋಕವನ್ನೇ ನರಹತ್ಯದ ಪಾಪದ ದೋಷಿ ಎಂದು ನೋಡುತ್ತಾನೆ. ಇನ್ನು ನಿಶ್ಚಿತವಾಗಿ ಹೇಳಬೇಕಾದರೆ ನಾನು ನೀನು ದೋಷಿಯಾಗಿದ್ದೇವೆ. ಆದರೆ ದೇವರಿಗೆ ಸ್ತೋತ್ರವಾಗಲಿ, ಯೇಸು ಕ್ರಿಸ್ತನ ಮರಣವು ಆಶ್ರಯ ನಗರವನ್ನು ಮಾಡಿಕೊಟ್ಟಿತು. ಆ ಸ್ಥಳಕ್ಕೆ ನಾವೆಲ್ಲರೂ ಬರಬೇಕಾಗಿದೆ. ನಾವು ಯೇಸು ಕ್ರಿಸ್ತನ ಬಳಿಗೆ ಆಶ್ರಯಕ್ಕಾಗಿ ಓಡಿ ಬಂದಿದ್ದೇವೆಯಾ? ಅಲ್ಲಿ ನಮಗೆ ಸಂರಕ್ಷಣೆ ಇದೆ. ಪ್ರಿಯರೇ, ಎಂಥ ಅದ್ಭುತವಾದ ಸಂದೇಶವಲ್ಲವೇ? ದೇವರಿಗೆ ಮಹಿಮೆಯಾಗಲಿ. ಈ ವಾಕ್ಯ ಸಂದೇಶವನ್ನು ಆಲಿಸ್ತಿರುವ ಪ್ರಿಯ ಸಹೋದರ ಸಹೋದರಿಯೇ, ಸತ್ಯವೇದವು ಹೇಳುವ ಪ್ರಕಾರ ನಾವೆಲ್ಲರೂ ಪಾಪಿಗಳಾಗಿದ್ದೇವೆ ಮತ್ತು ನಾವೆಲ್ಲರೂ ಶಿಕ್ಷೆಗೆ ಪಾತ್ರರಾಗಿದ್ದೇವೆ. ನಮ್ಮ ಪಾಪಗಳ ನಿಮಿತ್ತ ಯೇಸು ಕ್ರಿಸ್ತನು ಜಜ್ಜಲ್ಪಟ್ಟನು. ನಮ್ಮ ದ್ರೋಹಗಳ ನಿಮಿತ್ತ ಆತನು ಮರಣ ಹೊಂದಿದನು. ನಾವು ಸಾಯಬೇಕಾದ ಸ್ಥಳದಲ್ಲಿ ಆತನು ಮರಣ ಹೊಂದಿದನು. ಅಷ್ಟೇ ಅಲ್ಲ ಪ್ರಿಯರೇ, ಮರಣ ಹೊಂದಿದ ಯೇಸು ಕ್ರಿಸ್ತನು 3ನೆಯ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬಂದು ಇಂದು ಜೀವಿಸುತ್ತಾ ಇದ್ದಾನೆ. ಆತನು ಜೀವಿಸುವ ದೇವರು. ನಿನ್ನೆ ಇದ್ದಂತೆ ಇವತ್ತು ಯುಗಯುಗಾಂತರಗಳಲ್ಲಿಯೂ ಸದಾ ಜೀವಿಸುವ ಸರ್ವಶಕ್ತ ದೇವರು ಆತನಾಗಿದ್ದಾನೆ. ಈ ಜೀವಿಸುವ ಯೇಸು ಕ್ರಿಸ್ತನು ನಮ್ಮ ಆಶ್ರಯ ನಗರ ಹಾಗೂ ನಮ್ಮ ಆಶ್ರಯ ಸ್ಥಾನವು. ನಾವು ಆತನ ಬಳಿಗೆ ಹೋಗಿ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಅವುಗಳನ್ನು ಅರಿಕೆ ಮಾಡಿ ಆತನ ಕೃಪೆಯ ಸಹಾಯದಿಂದ ನಮ್ಮ ಪಾಪಗಳನ್ನು ಬಿಟ್ಟರೆ ನಮ್ಮ ಆಶ್ರಯ ಸ್ಥಾನವಾಗಿರುವ ಯೇಸು ಕ್ರಿಸ್ತನಲ್ಲಿ ಸಂರಕ್ಷಣೆಯನ್ನು ಕಂಡುಕೊಳ್ಳುತ್ತೇವೆ. ಹಾಗಾಗುವಂತೆ ನಮ್ಮ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ಬಲಪಡಿಸಿ ನಡೆಸಲಿ. ಆತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಂದಿನ ಸತ್ಯವೇದ ಅಧ್ಯಯನದಲ್ಲಿ ನಾವು ತಿಳಿದುಕೊಂಡ ಹಾಗೆ ಯಹೂದ ಕುಲವು ಅರಸುತನದ ಕುಲವಾದುದರಿಂದ ಅದಕ್ಕೆ ವಿಶೇಷ ಆದ್ಯತೆ ಸಿಕ್ಕಿದೆ. ಆತನು ಒಂದೊಂದು ಕುಲಕ್ಕೂ ಒಂದೊಂದು ನಿರ್ದಿಷ್ಟವಾದ ಭೂಮಿಯನ್ನು ನೀಡಿದನು. ದೇವರ ಮನುಷ್ಯನಾದ ಯೆಹೋಶುವನು ಅಬ್ರಹಾಮನ ಹಾಗೆ ಬರಡು ಭೂಮಿಯನ್ನು ಆರಿಸಿಕೊಂಡು ಒಳ್ಳೆಯದನ್ನು ಇಸ್ರಾಯೇಲರಿಗೆ ನೀಡಿದನು. ಮುಂದಕ್ಕೆ ಆಶ್ರಯ ನಗರಗಳ ಬಗ್ಗೆ ನೋಡಿದೆವು. ಅದರಂತೆ ಪ್ರಿಯರೇ, ನಮ್ಮ ಆಶ್ರಯವಾಗಿರುವ ಯೇಸುಕ್ರಿಸ್ತನ ಬಳಿಗೆ ಬಂದು ನಾವು ಸುರಕ್ಷಿತರಾಗಿರೋಣ. ದೇವರಲ್ಲಿ ಭಯಭಕ್ತಿಯುಳ್ಳ ಜೀವಿತವನ್ನು ಜೀವಿಸೋಣ. ಬಂದಿರಿ, ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಇಷ್ಟೊಂದು ಒಳ್ಳೆಯ ಸಮಯವನ್ನು ಅನುಗ್ರಹಿಸಿಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ಈ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬ ಸದಸ್ಯರಿಗಾಗಿ ಸ್ತೋತ್ರ. ಸಹೋದರ ಸಹೋದರಿಯರನ್ನು ಆಶೀರ್ವದಿಸು. ಅನೇಕರು ಅನಾರೋಗ್ಯತೆಯಲ್ಲಿ
ಭಯಂಕರವಾದಂಥ ರೋಗಗಳಲ್ಲಿದ್ದಾರೆ ಕರ್ತನೆ. ಅವರನ್ನು ನೀನು ತಾಕು, ಮುಟ್ಟು, ಸ್ವಸ್ಥಪಡಿಸು. ಹೌದು ಯೇಸುವೆ, ನಮ್ಮ ಪಾಪಗಳನ್ನು ಅಷ್ಟೇ ಅಲ್ಲದೆ ರೋಗಗಳನ್ನು ಸಹ ನೀನು ಹೊತ್ತುಕೊಂಡು ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟಿದ್ದಿ. ಆ ನಿನ್ನ ಶಕ್ತಿಯಿಂದ ಅವರನ್ನು ಮುಟ್ಟಿ ಸ್ವಸ್ಥಪಡಿಸಬೇಕೆಂದು ಯೇಸು ಕ್ರಿಸ್ತನ ಮಹಿಮೆಯುಳ್ಳ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ದೇವರ ವಾಕ್ಯದ ಅಧ್ಯಯನವು ಎಷ್ಟು ಅದ್ಭುತವಾಗಿತ್ತು ಅಲ್ವೇ? ನಿಜವಾಗಿಯೂ ನೀವು ಸಂತೋಷ ಪಟ್ಟಿರುವುದಾದರೆ ಹಿಂದೆ ನಾವು ತಿಳಿಸುವ ದೂರವಾಣಿ ಸಂಖ್ಯೆಗೆ ಮಿಸ್ ಕಾಲ್ ಕೊಟ್ಟು ಸೇವೆಯನ್ನು ಬೆಂಬಲಿಸಿರಿ. ಕರ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ.